Hello students. So ಇವತ್ತಿನ ವಿಡಿಯೋ ಒಳಗೆ we will see important questions from first topic, that is electric charges and fields ಅಂತ. So ಈಗ ಇದು ಟೇಬಲ್ ನೀವು ಅಬ್ಸರ್ವ್ ಮಾಡಿದ್ರೆ as per the blueprint released by PU board ಅದ. So 1 marks ಅದು ಒಂದು MCQ ಬರ್ತದೆ, 2 marks ಅದು ಒಂದು ಶಾರ್ಟ್ ಆನ್ಸರ್ ಕ್ವಶನ್, 3 marks ಅದು ಒಂದು, ಆಮೇಲೆ 5 marks ಅದು ಒಂದು. ಟೋಟಲ್ ನೀವು ಆಡ್ ಮಾಡಿದ್ರೆ ಇಟ್ ವಿಲ್ ಬಿ 11 ಮಾರ್ಕ್ಸ್. ಸೊ ಈ ಟಾಪಿಕ್ 11 ಮಾರ್ಕ್ಸ್ ವರ್ತ್ ಅದ. ಆಮೇಲೆ ಬಿಡ್ಬೇಡ್ರಿ, ಬಹಳ ಸಲ ನೀವು ಇದು ಸ್ಟಡಿ ಮಾಡಿರ್ತೀರಿ. ಸೊ ದಿಸ್ ಟಾಪಿಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದ್ರೊಳಗೆ ನಿಮಗೆ ಶುವರ್ ಬರ್ತಾವ. ಸೊ 11 ಮಾರ್ಕ್ಸ್ ಸಿಗ್ತದೆ ಅಂತ. ಈಗ ಇದೇನು ಟೇಬಲ್ ಹಾಕಿದ್ದೇನೆ, ಇಟ್ ಈಸ್ ಆಸ್ ಪರ್ ಬ್ಲೂ ಪ್ರಿಂಟ್ ರಿಲೀಸ್ಡ್ ಬೈ PU ಬೋರ್ಡ್. ಇಲ್ಲೇನ್ ಹೇಳ್ತಾರ್ರಿ ಇವ್ರು, 5 ಮಾರ್ಕ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್ ಬರ್ತದಂತ ಹೇಳ್ತಾರೆ. ಅಂದ್ರೆ ಅವ್ರೇನ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ ಅದ್ರ ಪ್ರಕಾರ ಇದು ಬ್ಲೂ ಪ್ರಿಂಟ್ ಬಿಡ್ತಾರೆ. ಈಗ ಆಸ್ ಪರ್ ಮೈ ಎಕ್ಸ್ಪೀರಿಯನ್ಸ್, ಸೊ 5 ಮಾರ್ಕ್ಸ್ ಕ್ವಶನ್ ಏನದರ್ಲ, ಇಟ್ ಮೇ ಬಿ ಪ್ರಾಬ್ಲಮ್ ಆರ್ ಲಾಂಗ್ ಆನ್ಸರ್. ಅಂದ್ರೆ ಡೆರಿವೇಶನ್ ಇರ್ಬೋದು ಅಥವಾ 5 ಮಾರ್ಕ್ಸ್ ಪ್ರಾಬ್ಲಮ್ ಇರ್ಬೋದು. ಸೊ ರೂಲ್ ಏನ್ ಹೇಳ್ತದೆ ಅಂದ್ರೆ, ಈಗ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ ಇದು ಫಸ್ಟ್ ಟಾಪಿಕ್, electric potential and capacitance. So theory 5 marks ಈ ಟಾಪಿಕ್ ಮೇಲೆ ಬಂತಂದ್ರೆ ಪ್ರಾಬ್ಲಮ್ ಎರಡನೇ ಟಾಪಿಕ್ ಮೇಲೆ ಬರ್ತದೆ. ಸೊ ಪ್ರಾಬ್ಲಮ್ ಎರಡನೇ ಟಾಪಿಕ್ ಮೇಲೆ. ಸೊ ಇದು ಇಂಟರ್ಚೇಂಜ್ ಆಗ್ಬೋದು. ಸೊ ಇದ್ರ ಮೇಲೆ ಥಿಯರಿ ಬಂತಂತೇಳಿ ಫಸ್ಟ್ ಟಾಪಿಕ್ ಮೇಲೆ, ಸೆಕೆಂಡ್ ಟಾಪಿಕ್ ಮೇಲೆ ಪ್ರಾಬ್ಲಮ್ ಬರ್ತದೆ. ಇದ್ರ ಮೇಲೆ ಪ್ರಾಬ್ಲಮ್ ಬಂತಂದ್ರೆ ಸೆಕೆಂಡ್ ಟಾಪಿಕ್ ಮೇಲೆ ಥಿಯರಿ ಇರ್ತದೆ, ಡೆರಿವೇಶನ್ ಇರ್ತದೆ. ಸೊ ನನಗೆ ಕೇಳೋದಾದ್ರೆ ಎರಡು ಪ್ರಿಪೇರ್ ಮಾಡ್ರಿ. 5 ಮಾರ್ಕ್ಸ್ ಲಾಂಗ್ ಟೈಪ್ ಆನ್ಸರ್ಸ್ ಅಂದ್ರೆ ಡೆರಿವೇಶನ್ಸ್ ಮಾಡ್ರಿ, ಒಂದ್ 5 ಇದಾವ ಪರ್ಫೆಕ್ಟ್ ಮಾಡ್ರಿ, ಆಮೇಲೆ ಪ್ರಾಬ್ಲಮ್ಸ್ ಮಾಡ್ರಿ. ಈಗ ನಾ ಇಲ್ಲಿ ಏನ್ ಮಾಡೇನ್ರಿ, ಎರಡೂನೇ ಇನ್ಕ್ಲೂಡ್ ಮಾಡೇನೆ ನಿಮ್ ಸಲುವಾಗಿ. ಸೊ ಪ್ರಾಬ್ಲಮ್ಸ್ ಇಟ್ಟೇನೆ, ಥಿಯರಿ ಕ್ವಶನ್ಸ್ ಇಟ್ಟೇನೆ. ಈಗ ಫಸ್ಟ್ 1 ಮಾರ್ಕ್ಸ್ MCQ ತಗೊಂಡ್ ಬಂದ್ರೆ, ಮತ್ ನಾ MCQ ಒಂದು ಬೇರೆ ವಿಡಿಯೋ ಮಾಡಿದ್ದದ. ಸೊ ನೀವು ಅಲ್ಲಿ ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಅದ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ಅಂದ್ರೆ ಯು ವಿಲ್ ಗೆಟ್ MCQ ಕ್ವಶನ್ಸ್. ಸೊ 2 ಮಾರ್ಕ್ಸ್ ತಗೊಂಡು ಬಂದ್ರೆ, ಸೊ ಫಸ್ಟ್ ಕ್ವಶನ್ ಅಬ್ಸರ್ವ್ ಮಾಡ್ರಿ, ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಕೂಲಂಬ್ಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್. ಆಲ್ಮೋಸ್ಟ್ 5 ಸಲ ರಿಪೀಟ್ ಆಗಿದೆ. ಸೊ ಎಷ್ಟೋ ಸಲ ನೀವು ಟೆಸ್ಟ್ ಒಳಗೂ ಅದು ಬರ್ದಿರ್ತೀರಿ. ಕೂಲಂಬ್ಸ್ ಲಾ ಸ್ಟೇಟ್ಮೆಂಟ್ ಬರೀರಿ, ಅಥವಾ ಫಾರ್ಮುಲಾ ಬರೀರಿ, ಎಕ್ಸ್ಪ್ಲೇನ್ ಅಂದಾನೆ ಆ ಫಾರ್ಮುಲಾದಾಗಿನ ಟರ್ಮ್ಸ್, ದಟ್ ಈಸ್ F is equal to 1/4 pi epsilon naught Q1 Q2 by R square. ಅವು ಟರ್ಮ್ಸ್, Q ಅಂದ್ರೆ ಚಾರ್ಜ್, R ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಚಾರ್ಜಸ್, ಅದು ಬರೋದು ಬ್ರೆಕೆಟ್ ಒಳಗೆ ಅವತರದ್ದು SI ಯೂನಿಟ್ಸ್ ಬರೀರಿ, ಸೊ ದಟ್ ಯು ಡೋಂಟ್ ಲೂಸ್ ದಿ ಮಾರ್ಕ್ಸ್. ಸೆಕೆಂಡ್ ತಗೊಂಡ್ವಿ ಅಂದ್ರೆ ಕೂಲಂಬ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಅಂತ ಹೇಳ್ತಾನೆ. ಸೊ ವೆಕ್ಟರ್ ಫಾರ್ಮ್ ಒಳಗೆ ಎರಡು ಸೇಮ್ ಲೈಕ್ ಚಾರ್ಜಸ್ ಇದ್ರೆ, ಆಮೇಲೆ ಎರಡನೇದು ಅನ್ಲೈಕ್ ಚಾರ್ಜಸ್ ಇದ್ರೆ, ಎರಡಕ್ಕೂ ವೆಕ್ಟರ್ ಫಾರ್ಮ್ ಬರೀರಿ. ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ, ಆಮೇಲೆ ಎರಡನೇದು 2 ಪ್ಲಸ್ ಅಥವಾ 2 ಮೈನಸ್ ಇದ್ದಾಗ. ಇಲ್ಲಿಯೂ ಅಬ್ಸರ್ವ್ ಮಾಡಿದ್ರೆ ಎಕ್ಸ್ಪ್ಲೇನ್ ದಿ ಟರ್ಮ್ಸ್ ಅಂತಾನೆ. ಸೊ ಎಕ್ಸ್ಪ್ಲೇನ್ ಅಂತಂದಾಗ ಡೋಂಟ್ ಫಾರ್ಗೆಟ್ ಟು ರೈಟ್ ಇಟ್ಸ್ SI ಯೂನಿಟ್ಸ್, ಸೊ ದಟ್ ಲೂಸಿಂಗ್ ಮಾರ್ಕ್ಸ್ ಈಸ್ ವೆರಿ ಲೆಸ್. ಮಾರ್ಕ್ಸ್ ಲೂಸ್ ಆಗೋ ಚಾನ್ಸ್ ಬಹಳ ಕಮ್ಮಿ ಆಗ್ತದೆ ನೀವು SI ಯೂನಿಟ್ಸ್ ಬರೋದ್ರಂದ್ರೆ. ಥರ್ಡ್, ಸ್ಟೇಟ್ ಕೂಲಂಬ್ಸ್ ಲಾ ಅಂಡ್ ಹೆನ್ಸ್ ಡಿಫೈನ್ ಕೂಲಮ್ ಅಂತಾನೆ. ಸೊ ಡಿಫೈನ್ ಕೂಲಮ್ ಅಂದ್ರೆ ಕೂಲಮ್ ಮತ್ತು ಡೆಫಿನಿಷನ್ ನೀವು ಬರೀಬೇಕು. ಫೋರ್ತ್, ಸ್ಕೆಚ್ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸಸ್ ಫಾರ್ ಪಾಯಿಂಟ್ ಚಾರ್ಜ್ ಇಫ್ Q is less than 0 ಅಂದ್ರೆ ನೆಗೆಟಿವ್ ಇದ್ದಾಗ, ಇಫ್ Q is greater than 0 ಅಂದ್ರೆ ಪಾಸಿಟಿವ್ ಇದ್ದಾಗ. ಸೊ ಲೈನ್ಸ್ ಆಫ್ ಫೋರ್ಸಸ್ ಮೂವ್ ಅವೇ ಫ್ರಮ್ ಪಾಸಿಟಿವ್, ನೆಗೆಟಿವ್ ಇತ್ತಂದ್ರೆ ಟುವರ್ಡ್ಸ್ ನೆಗೆಟಿವ್. ಸೊ ಅದ್ರ ಪ್ರಕಾರ ಡಯಾಗ್ರಾಮ್ ಡ್ರಾ ಮಾಡ್ರಿ. ಫಿಫ್ತ್, ಡಿಫೈನ್ ಎಲೆಕ್ಟ್ರಿಕ್ ಫ್ಲಕ್ಸ್, ಗಿವ್ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಹೇಳ್ತಾನೆ. ಸೊ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಬರೀಬೇಕು ನೀವು. ಸೊ SI ಯೂನಿಟ್ ನಿಮ್ಗೆ ನೆನಪು ಉಳಿಲಿಲ್ಲ ಅಂದ್ರೆ ಮ್ಯಾಥಮೆಟಿಕಲ್ ಡೆಫಿನೇಷನ್ ತೋರಿ, ಫ್ಲಕ್ಸ್ ಇಸ್ ಈಕ್ವಲ್ ಟು E cos θ ಇಂಟು DS ಅಥವಾ DA. ಸೊ ಇದ್ರ ಮೇಲೆ ನೀವು ಬರೀಬಹುದು. ಇದು ನ್ಯೂಟನ್ ಪರ್ ಕೂಲಮ್, ಕಾಸ್ ಥೀಟಾದ ಯೂನಿಟ್ ಇರುವುದಿಲ್ಲ, DS ಅಂದ್ರೆ ಏರಿಯಾ, ಸೊ ಮೀಟರ್ ಸ್ಕ್ವೇರ್. ಸೊ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ಅಂತ ಇಟ್ಟು ನಿಮ್ಗೆ SI ಯೂನಿಟ್ ಬರ್ತದೆ.
Similarly, hanga dipole ಮೇಲೆ questions ಅದಾವ. Then state and explain Gauss law in electrostatics ಅಂತ. So these are 2 marks important questions. So next 3 marks observe ಮಾಡಿದ್ರೆ ಅಂತ ಹೇಳ್ರಿ. So hardly 4 questions ಅದಾವ. ಅದ್ರಾಗ ಫಸ್ಟ್ 2 ನೀವು ಅಬ್ಸರ್ವ್ ಮಾಡಿದ್ರೆ repeatedly ಕೇಳ್ಯಾನ. That is properties of electric charges and properties of electric field lines. So any 3 ಅಂತಂದಾನೆ generally for 3 marks you are required to write 3. ಆದ್ರೆ ನೀವೇನ್ ಮಾಡ್ರಿ ಒಂದು 4 ಅಥವಾ 5 ಪ್ರಾಪರ್ಟೀಸ್ ಪರ್ಫೆಕ್ಟ್ ಮಾಡ್ಕೊರಿ, ಒಂದು ಅಥವಾ 2 ಎಕ್ಸ್ಟ್ರಾ ಬರೀರಿ. ತಪ್ಪಿ ಬರೀಬೇಕಾದ್ರೆ ನೀವು ಯಾವ್ದಾರು ಒಂದು ಮಿಸ್ಟೇಕ್ ಆದ್ರೂ ಇನ್ನೊಂದು ಕೌಂಟ್ ಆಗ್ತದೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಫಸ್ಟ್ 14, 18, 19 ಒಳಗೆ ಕೇಳ್ಯಾನ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅದಂತೂ ಅಬ್ಸರ್ವ್ ಮಾಡಿದ್ರೆ ಆಲ್ಮೋಸ್ಟ್ ಎವ್ರಿ ಇಯರ್ ಅದ ನೋಡ್ರಿ, ಆಲ್ಮೋಸ್ಟ್ ಎವ್ರಿ ಇಯರ್ ಅದ. 21 ಒಂದು ಬಿಟ್ರೆ ಅದು ಕೊರೋನಾ ಸಲುವಾಗಿ ಎಕ್ಸಾಮ್ ಆಗಿರಲಿ. ಸೊ 15, 16, 17, 18, 19, 20, 22 ಐದರ್ ಇನ್ ಮಾರ್ಚ್ ಆರ್ ಜುಲೈ. ಸೊ ಇದು ಸೆಕೆಂಡ್ ಬಿಡ್ಬೇಡ್ರಿ, ಇವೆರಡು ಯು ಡೂ ಇಟ್ ಪರ್ಫೆಕ್ಟ್. ಥರ್ಡ್, ಇದು ಫಾರ್ಮುಲಾದ ಡೆರಿವೇಶನ್, ದಟ್ ಈಸ್ 1/4πε0 Q/R. ಅದ್ರ ಡೆರಿವೇಶನ್ ನೋಡ್ಕೊರಿ. ಸಿಮಿಲರ್ಲಿ ಟಾರ್ಕ್ ಆಕ್ಟಿಂಗ್ ಆನ್ ಡೈಪೋಲ್ ಪ್ಲೇಸ್ಡ್ ಇನ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್. ಈಗ ಕಮಿಂಗ್ ಟು 5 marks ಕ್ವಶನ್ಸ್. ಈಗ ನಾನು ಸ್ಟಾರ್ಟಿಂಗ್ ಹೇಳಿದೆ ಬ್ಲೂ ಪ್ರಿಂಟ್ ಪ್ರಕಾರ ಇದ್ರಾಗ 5 marks ನ್ಯೂಮರಿಕಲ್ ಪ್ರಾಬ್ಲಮ್ ಅಂತ ಅಂತಾನೆ, ಕ್ವಶನ್ ಅಂತ ಅಂದಿಲ್ಲ. ಬಟ್ he may ask 5 marks question from this topic or even 5 marks numerical problem. So paper set ಮಾಡೋರ್ ಮೇಲೆ ಅದ. ಸೊ ಅದನ್ನ ಹೆಂಗೂ ಮಾಡ್ಬೋದು, ಬಟ್ ಟೋಟಲ್ ಮಾರ್ಕ್ಸ್ ಹ್ಯಾಸ್ ಟು ರಿಮೇನ್ ಸೇಮ್. ಸೊ ಅದಕ್ಕೆ 5 marksಗೆ ಒಂದು 5 questions ಅಥವಾ 5 ಡೆರಿವೇಶನ್ಸ್ ಅದಾವ. 100% ಬಂದ್ರೆ ಇದ್ರೊಳಗಿಂದ ಒಂದು ಬರ್ತದೆ. ಸೊ ಇವು ಪರ್ಫೆಕ್ಟ್ ಮಾಡ್ರಿ. ಫಸ್ಟ್ ಓದಿದ್ರಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್ ಆನ್ ಆಕ್ಸಿಯಲ್ ಪಾಯಿಂಟ್ ಅದ ಅಥವಾ ಅಟ್ ಎ ಪಾಯಿಂಟ್ ಆನ್ ಎನ್ ಆಕ್ಸಿಯಲ್ ಲೈನ್. ಎರಡನೇ ತಗೊಂಡ್ರೆ ಸೇಮ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ಇಕ್ವಿಟೋರಿಯಲ್ ಲೈನ್ ಅದ, ಡೈಪೋಲ್ ಅದು, ಇವೆರಡು ಡೈಪೋಲ್. ಥರ್ಡ್, ಫೋರ್ತ್, ಫಿಫ್ತ್ ಗಾಸ್ ಥಿಯರಮ್ ಮೇಲಿನ ಡೆರಿವೇಶನ್ ಅದಾವ. ಸೊ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇನ್ಫೈನೈಟ್ ಲಾಂಗ್ ಚಾರ್ಜ್ಡ್ ಸ್ಟ್ರೇಟ್ ಕಂಡಕ್ಟರ್ ಯೂಸಿಂಗ್ ಗಾಸ್ ಲಾ. Fourth, same expression for electric field due to uniformly charged infinite plane sheet using Gauss law. So same fifth ತಗೊಂಡ್ರೆ it is also an expression for electric field due to uniformly charged spherical shell ಅಂತ ಹೇಳದ at a point outside the shell. ಈಗ ಇಲ್ಲಿ ನೀವು ನೋಡಿದ್ರಂದ್ರೆ ಫೋರ್ತ್ ಅನ್ನು ನೀವು ಅಬ್ಸರ್ವ್ ಮಾಡ್ರಿ, ಇನ್ನೂ ತನ ಒಮ್ಮೆ ಕೇಳಿಲ್ಲ. ಸೊ ಆಲ್ಮೋಸ್ಟ್ ಲಾಸ್ಟ್ 10 years ಒಳಗೆ he has not asked even once. ಸೊ ಚಾನ್ಸ್ ಇದು ಕೇಳೋದು ಬಹಳ ಕಮ್ಮಿ ಅದ. ಇನ್ಫೈನೈಟ್ ಪ್ಲೇನ್ ಶೀಟ್ ಇದು ಕೇಳೋದು ಬಹಳ ಕಮ್ಮಿ ಅದ. ಆದ್ರೆ ಬಿಡಬೇಡ್ರಿ, ಒಂದ್ ಸ್ವಲ್ಪ ಒಮ್ಮೆ 3 ಸಲ ಅದನ್ನು ಮಾಡ್ರಿ. ತಪ್ಪಿ ವರ್ಸ್ಟ್ ಕೇಸ್ ಒಮ್ಮೆ ಕೇಳಿದಂದ್ರೆ ನಮಗೆ ಬರೀಲಿಕ್ಕೆ ಬರ್ಬೇಕು. ಆದ್ರೆ ಅಷ್ಟು ಇಂಪಾರ್ಟೆಂಟ್ ಇಲ್ಲ. 1, 2, 3 ಮತ್ತು 5 ಏನದರ್ಲೆ ದೋಸ್ ಆರ್ ವೆರಿ ಇಂಪಾರ್ಟೆಂಟ್. ಈಗ ಇಲ್ಲಿ ನನ್ನ ಪ್ರಾಬ್ಲಮ್ಸ್ ಇಟ್ಟೇನೆ. ಸೊ ಆಸ್ ಪರ್ ಬ್ಲೂ ಪ್ರಿಂಟ್ ಹಿ ಸೇಸ್ 5 marks ನ್ಯೂಮರಿಕಲ್ ಪ್ರಾಬ್ಲಮ್. ಸೊ ಇಲ್ಲಿ ಪ್ರಾಬ್ಲಮ್ಸ್ ಇಟ್ಟೇನೆ, ಯು ಕ್ಯಾನ್ ಗೋ ಥ್ರೂ ದಿಸ್. ಸೊ ಫಸ್ಟ್ ಅದು ಸಿಂಪಲ್ ಅದ, ಸೆಕೆಂಡ್ ಅದು ಸಿಂಪಲ್ ಅದ. ಸೊ ನೋಟ್ ಡೌನ್ ಮಾಡ್ಕೊರಿ ಪ್ರಾಬ್ಲಮ್ಸ್, ಟ್ರೈ ಮಾಡ್ರಿ ಬಿಡಿಸ್ಲಿಕ್ಕೆ. ಯಾವ ಬರ್ಲಿಲ್ಲ ಆದ್ರೆ ಹೇಳ್ರಿ, ನಾ ಸಾಲ್ವ್ ಮಾಡ್ತೇನೆ. ಸೊ ಇಲ್ಲಿ ಒಂದು 7 ಪ್ರಾಬ್ಲಮ್ಸ್ ಇಟ್ಟೇನೆ, ಎಲ್ಲಾ ಟೈಪ್ದು ಇಟ್ಟೇನೆ. ಇಷ್ಟು ನೀವು ನೋಡ್ಕೊಂಡ್ರೆ, ಇಷ್ಟು ಬಿಡಿಸಿರನು ನಿಮಗೆ ಇದೇ ಟೈಪ್ ಬರ್ತದ ಅಥವಾ ಇದೇ ಬರ್ಬೋದು. ಸೊ ಅಷ್ಟು ಗ್ಯಾರಂಟಿ ಅದ. ಸೊ ಸ್ಟೂಡೆಂಟ್ಸ್, ಮುಂದೆ ಬರೋ ದಿವಸ ಒಳಗೆ ಇನ್ ಕಮಿಂಗ್ ಡೇಸ್ ಐ ವಿಲ್ ಮೇಕ್ ಎ ವಿಡಿಯೋ ಆನ್ ಆಲ್ ದೀಸ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಇದು ಸಾಲ್ವ್ ಮಾಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ. ಬಟ್ ಬಿಫೋರ್ ದಟ್ ಯು ಟ್ರೈ ಆನ್ ಯುವರ್ ಓನ್. ಎಷ್ಟು ಬರ್ತಾವ ಟ್ರೈ ಮಾಡಿ ಬಿಡಿಸ್ಲಿಕ್ಕೆ ನೋಡ್ರಿ. ಆಮೇಲೆ ನಾನು ವಿಡಿಯೋ ಮಾಡಿರ್ತೇನೆ, ಯು ಕ್ಯಾನ್ ಚೆಕ್ ಥ್ರೂ ದೋಸ್. ಸೊ ಹೋಪ್ ನಿಮಗಿದು ಹೆಲ್ಪ್ಫುಲ್ ಅದ. ಸೊ ಮತ್ತೆ ಹೇಳ್ತೇನೆ, ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆಸ್ ಮಚ್ ಪಾಸಿಬಲ್ ಆಸ್, ಸೊ ದಟ್ ಎವ್ರಿ ಒನ್ ಗೆಟ್ಸ್ ಯೂಸ್ ಆಫ್ ಇಟ್, ಅಥವಾ ಎಲ್ಲರಿಗೂ ಇದು ಹೆಲ್ಪ್ ಆಗ್ತದೆ.